ಇರಾನ್ಗೆ ಈಗ ಅಳಿವು ಉಳಿವಿನ ಪ್ರಶ್ನೆ ಆಗ್ಬಿಟ್ಟಿದೆ. ಅಂದರೆ ಈಗೇನಾಗಿದೆ, ಅವ್ರ ಹತ್ರ ಉಳಿದಿರೋ ಒಂದು 2,000 3,000 ಮಿಸೈಲಲ್ಲಿ ಎಷ್ಟು ಹಾನಿ ಮಾಡ್ಬೋದೋ ಮಾಡಿಬಿಟ್ಟು ಮುಗಿಸ್ಬೋಣ ಅನ್ನೋ ಒಂದು ಮಟ್ಟಕ್ಕೆ ಅವ್ರು ನಿಂತುಬಿಟ್ಟಿದ್ದಾರೆ. ಯಾಕಂದರೆ ಅವರ ಲೀಡ್ರನ್ನು ಕೊಂದಾಯಿತು, ಇನ್ನು ಉಳಿದಿರೋ ಆಲ್ಮೋಸ್ಟ್ ಎಲ್ಲ ಲೀಡ್ರ್ಗಳನ್ನೂ ಕೊಂದಿದ್ದಾರೆ, ಒಂದು ಫಾರಿನ್ ಮಿನಿಸ್ಟ್ರ್ ಒಬ್ಬನ ಬಿಟ್ಟು. ಸೊ ಈಗ ಉಳಿದಿರೋ ಜನ ಸ್ವಲ್ಪ ಕಮ್ಮಿ ಜನಗಳೇ ಉಳಿದಿದ್ದಾರೆ. ಬಟ್ ಈಗ ಏನಾಗ್ಬಿಟ್ಟಿದೆ ಅಂದರೆ ನಮ್ಮ ಅಸ್ತಿತ್ವ ಹೋಗ್ತಾ ಇದೆ. ಅಂದರೆ ಖಮೇನೇನಿ ಪರವಾಗಿದ್ದಂಥ ಅಸ್ತಿತ್ವನೇ ಕಳ್ಕೊತಾ ಇದ್ದೀವಿ. ಜೊತೆಯಲ್ಲಿ ನಮಗಿದ್ದಿದ್ದು ಶಕ್ತಿ ಏನಪ್ಪ ಅಂದರೆ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಶಕ್ತಿ, ಅದ್ರ ಮೇಲೂ ಬಾಂಬ್ಗಳು ದಾಳಿ ಆಗಿದ್ದಾವೆ. ಮತ್ತು ಮಿಸೈಲ್ ಎಲ್ಲೆಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀವೋ ಅದ್ರ ಮೇಲೆಲ್ಲ ದಾಳಿ ಆಗ್ತಾ ಇದ್ದಾವೆ. ಸೊ ಈಗ ಏನು ಉಳಿದಿದೆ ನಮ್ಮ ಹತ್ರ? ಒಂದು ರೆಜಿಮ್ ಚೇಂಜ್ ಆಗ್ತಾ ಇದೆ, ಒಂದು ರೆಜಿಮ್ ಮೇಲೆ ಒಂದು ಹೊಡೆತ ಬೀಳ್ತಾ ಇದೆ. ಎರಡನೇದು ನಮ್ಮ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಫೆಸಿಲಿಟಿ ಮೇಲೆ ಹೊಡೆತ ಬೀಳ್ತಾ ಇದೆ. ಮೂರನೇದು ನಮ್ಮ ಬ್ಯಾಲಿಸ್ಟಿಕ್ ಮಿಸೈಲ್ ಮ್ಯಾನುಫ್ಯಾಕ್ಚರಿಂಗ್ ಮೇಲೆ ಹೊಡೆತ ಬೀಳ್ತಿದೆ. ಇಲ್ಲಿ ನಮ್ಮ ಅಸ್ತಿತ್ವ ಇನ್ನೇನು ಉಳಿದಿದೆ? ಇನ್ನು ಉಳಿದಿರೋ ಅಷ್ಟು ಮಿಸೈಲ್ಸು ಡ್ರೋನ್ಸ್ಗಳಲ್ಲಿ ಎಷ್ಟು ಡ್ಯಾಮೇಜ್ ಮಾಡ್ಬೋದು ನಮ್ಮ ಸುತ್ತಮುತ್ತಲು ದೇಶಗಳನ್ನ ಯಾಕೆ ಡ್ಯಾಮೇಜ್ ಮಾಡಬೇಕು ಅಂತ ಅವ್ರ ಮನಸ್ಸಿಗೆ ಬಂದಿದೆ ಅಂದರೆ, ಇವರೆಲ್ಲ ಅಮೇರಿಕ ಬೇಸ್ ರಚನೆ ಮಾಡೋಕ್ಕೆ ಜಾಗ ಕೊಟ್ಟಿದ್ದಾರೆ. ನೋಡಿ, ಈಗ ಅಬುದಾಬಿ, ಇದು UAE ಆಗಿರ್ಬೋದು, ಸೌದಿ ಆಗಿರ್ಬೋದು, ಕುವೈಟ್ ಆಗಿರ್ಬೋದು, ಬ್ಯಾರಿನ್ ಆಗಿರ್ಬೋದು, ಎಲ್ಲ ಕಡೆನೂ ಮಿಲ್ಟ್ರಿ ಬೇಸ್ ಇದೆ, ಅಮೇರಿಕನ್ ಮಿಲ್ಟ್ರಿ ಬೇಸು, ಕತಾರ್ ಆಗಿರ್ಬೋದು. ಸೊ ಆ ದೇಶಗಳ ಮೇಲೆ ದಾಳಿ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಅಂದರೆ ಆ ದೇಶಗಳ ಮೇಲೆ ಯಾಕೆ ದಾಳಿ ಮಾಡ್ತಿದ್ದಾರೆ ಅಂದರೆ, ಅಲ್ಲಿ ಅಮೇರಿಕಾಗೆ ನೀವು ಒಂದು ನೆಲೆ ಕೊಟ್ಟಿದ್ದೀರಾ, ಫಸ್ಟು ಆ ನೆಲೆ ಮೇಲೆ ದಾಳಿ ಮಾಡಿ ಇವರೇನಾರು ಮುಂದೆ ಬರ್ತಾರೆ, ಮಾತುಕತೆಗೆ ಮುಂದೆ ಬಂದು ಒಂದು ನಿಲ್ಲಿಸ್ತಾರೆ ಅನ್ನೋ ಒಂದು ಗ್ಯಾರಂಟಿ ಒಂದು ಇದ್ರ ಮೇಲೆ ಮಾಡಿದ್ರು. ಅದಾಗಲಿಲ್ಲ. ನೆಕ್ಸ್ಟ್ ಏನು ಮಾಡಿದ್ರು, ದುಬೈ ಮೇಲೆ ಜಾಸ್ತಿ ದಾಳಿ ಮಾಡೋಕ್ಕೆ ಶುರು ಮಾಡಿದ್ರು. ಯಾಕೆ ದಾಳಿ ಮಾಡೋಕ್ಕೆ ಶುರು ಮಾಡಿದ್ರು ಅಂದರೆ, ದುಬೈಗೆ ಪ್ರಪಂಚಕ್ಕೆ ಗೊತ್ತಿರೋದು ಅದೊಂದು ಸೇಫೆಸ್ಟ್ ಹೆವನ್ ಅಂತ. ಸೊ ಈಗೇನು ಮಾಡಿದ್ರು, ಅಲ್ಲಿ ಕಮರ್ಷಿಯಲ್ ದಾಳಿ ಮಾಡೋಕ್ಕೆ ಶುರು ಮಾಡಿದ್ರು. ಅಂದರೆ ಬುರ್ಜ್ ಖಲೀಫಾ ಹತ್ರ, ಆಮೇಲೆ ಆ 5 ಸ್ಟಾರ್ ಹೋಟ್ಲು, ಎಲ್ಲೆಲ್ಲಿ ಹೊಡೆದ್ರೆ ಜನಕ್ಕೆ ಒಂದು ಆ ಕಮರ್ಷಿಯಲಿ ಇಟ್ಟಾದಾಗ ಎಕನಾಮಿ ಪ್ರಾಬ್ಲಮ್ ಬರುತ್ತೆ ಅನ್ನೋ ಜಾಗಗಳನ್ನೇ ಆಯ್ಕೆ ಮಾಡಿದ್ರು. ಫುಲ್ ಏರ್ಪೋರ್ಟ್ ನಿಲ್ಲಿಸಿದ್ರು. ಅಂದರೆ ದುಬೈಗೆ ಮೇಯ್ನ್ ರೆವಿನ್ಯೂ ಸೋರ್ಸಸ್ ಇರೋದೇ ಆ ಒಂದು ದೊಡ್ಡ ಏರ್ಪೋರ್ಟ್, ವಿಶ್ವದಲ್ಲೇ ಅತಿ ದೊಡ್ಡ ಏರ್ಪೋರ್ಟು. ಅಷ್ಟು ದೊಡ್ಡ ಏರ್ಪೋರ್ಟ್ ನಿಂತೋಗಿದೆ ಈಗ. ಸೊ ಈ ಥರ ಎಕನಾಮಿಕಲಿ ಸಂದೇಶ ಸಾರ್ತಾ ಇದ್ದಾರೆ. ಇವಾಗ ನೋಡಿದ್ರೆ ಅರ್ಮಾಕೋ ಆಯಿಲ್ ರಿಫೈನ್ರಿ ಹೊಡೆದಿದ್ದಾರೆ ಇವತ್ತು ಸೌದಿ ಅರೇಬಿಯಲ್ಲಿ. ಸೊ ಅಲ್ಲಿಂದ 5.5 ಮಿಲಿಯನ್ ಬ್ಯಾರಲ್ಸ್ ಪರ್ ಡೇ ಹೋಗ್ತಾ ಇದೆ. ಹತ್ತತ್ರ ಜಗತ್ತಿನ 7% ಆಯಿಲ್ ಸೌದಿ ಅರೇಬಿಯಾಗೆ ಅದೇ ದೊಡ್ಡ ಉತ್ಪಾದನೆ ಮಾಡೋವಂಥ ಜಾಗ. ಅಲ್ಲಿ ಹೊಡೆದಿದ್ದಾರೆ. ಅಂದರೆ ಅಲ್ಲಿ ಕಂಪ್ಲೀಟ್ ಫೆಸಿಲಿಟಿ ಹೊಡೆದಿಲ್ಲ, ಒಂದು ಪೋರ್ಷನ್ ಹೊಡೆದಿದ್ದಾರೆ. ಸೊ ಈ ಥರ ಹೊಡೆದ್ರೆ ಏನಂದರೆ, ಎಕನಾಮಿಕಲಿ ಆ ದೇಶಗಳಿಗೆ ಹೊಡಿತಾ ಇದ್ದಾರೆ. ಈಗ ಎಕನಾಮಿಕ್ ಹೊಡೆತ ಬಿದ್ದಾಗ ಅಟ್ಲೀಸ್ಟ್ ಆ ದೇಶಗಳ ಮುಂದೆ ಬಂದು ಯುದ್ಧ ನಿಲ್ಲಿಸಿ ಅಲ್ಲಿ ಏನೋ ಒಂದು ಮಾತುಕತೆ ಮೂಲಕ ಬಗೆಹರಿಸೋಣ ಅಂತ ಒಂದು ಏನಾರು ಮುಂದೆ ಬರ್ತಾರ ಅಂತ ನೋಡ್ತಾ ಇದ್ದಾರೆ. ಬಟ್ ಇದು ಎಷ್ಟರ ಮಟ್ಟಿಗೆ ಇದು ಸಕ್ಸಸ್ ಆಗುತ್ತೆ ಅಂತ ಗೊತ್ತಿಲ್ಲ. ಪ್ರಾಬಬ್ಲಿ ಇವರೆಲ್ಲ ಈಗ ಏನಾಗಿದೆ, ಇವರು ದಾಳಿ ಮಾಡಿದ್ರಿಂದ ಏನಾಗಿದೆ ಅಂದರೆ, ಈ GCC ಗಲ್ಫ್ ಕೌನ್ಸಿಲ್ ಎಲ್ಲ ಸೇರಿಕೊಂಡು ಇವರು ಅಮೇರಿಕಾಗೆ ಸಪೋರ್ಟಿಗೆ ಬಂದಿದ್ದಾರೆ. ಹೊತ್ತು ಈ ಒಂದು ಮಾತುಕತೆ ಮೂಲಕ ಪರಿಹರಿಸೋಣ ಅನ್ನೋ ಒಂದು ಮನಸ್ಥಿತಿಗೆ ಅವರು ಬರ್ತಾ ಇಲ್ಲ. ಜೊತೆಲಿ ಏನಾಯಿತು, ಅಬುದಾಬಿಲಿರೋ ಒಂದು ಮಿಲ್ಟ್ರಿ ಬೇಸು ಫ್ರೆಂಚ್ ಅವ್ರದ್ದು, ಅದನ್ನು ಹೊಡೆದ್ರು. ಸೊ ಈಗ ಫ್ರಾನ್ಸ್ ಸೇರ್ಕೋತು. ಆಮೇಲೆ ಸಿಪ್ರಸ್ಸಲ್ಲಿ ಬ್ರಿಟಿಷ್ RAF ಅಂತ ಇದೆ, ಆ ಮಿಲ್ಟ್ರಿ ಬೇಸು, ರಾಯಲ್ ಏರ್ಫೋರ್ಸ್ದು, ಅದನ್ನು ಹೊಡೆದಿದ್ದಾರೆ. ಸೊ ಈಗ ಬ್ರಿಟಿಷ್ ಅವ್ರು ಸೇರ್ಕೊಂಡಿದ್ದಾರೆ, ಜರ್ಮನಿ ಅವ್ರು ಸೇರ್ಕೊಂಡಿದ್ದಾರೆ. ಸೊ ಇಷ್ಟು ದೇಶಗಳು ಸೇರಿಕೊಂಡು ಈಗ ಇರಾನ್ ಮೇಲೆ ದಾಳಿ ಮಾಡ್ತಾ ಇದ್ರೆ, ಇರಾನ್ ಎಷ್ಟರ ಮಟ್ಟಿಗೆ ತಡೆಯುತ್ತೆ, ಎಷ್ಟು ದಿವಸ ತಡೆಯುತ್ತೆ, ಕಾದು ನೋಡ್ಬೇಕಷ್ಟೆ. ಅಲ್ಲ, ಈಗ ಇರಾನ್ಗೆ ನಾನು ಹೇಳ್ದಂಗೆ ಈಗ ಅಳಿವು ಉಳಿವಿನ ಪ್ರಶ್ನೆ, ಈ ಬಗ್ಗೋ ಪ್ರಶ್ನೆನೇ ಇಲ್ಲ. ಬಗ್ಗಿತ್ತು ಅಂದರೆ ಇರಾನನ್ನು ಅಮೇರಿಕಾ ಕೈ ಕೊಟ್ಟಂಗೆ ಆಗುತ್ತಷ್ಟೆ. ಅವ್ರು ಹೇಳ್ದಂಗೆ ರಜಾ ಪಲ್ಲವಿನೇ ಬಂದು ಕೂತ್ಕೊಂಡು ಅವ್ನು ವೆಸ್ಟರ್ನ್ ಪರವಾಗಿ ಅಮೇರಿಕಾ ಹೇಳ್ದಂಗೆ ಆಡಳಿತ ಮಾಡ್ಕೊಂಡಿರ್ಬೋದು ಒಂದು. ಇಲ್ಲ ಅಂದರೆ ಇರಾನ್ ನಮ್ಮ ಅಸ್ತಿತ್ವ ಉಳಿಸ್ಕೊಳ್ಳೇಬೇಕು ಅಂತ ಮನಸ್ಸಲ್ಲಿದ್ದರೆ ಅವರು ಯಾವುದಕ್ಕೂ ಕೇರ್ ಮಾಡಲ್ಲ. ಇನ್ನು ಉಳಿದಿರೋ 3-4 ದಿವಸದಲ್ಲಿ ಎಷ್ಟು ನಾಶ ಮಾಡ್ಬೋದೋ ಮಾಡಿಬಿಟ್ಟು ಹೋಗ್ತೀವಿ ಅಂತಲೂ ರೆಡಿ ಆಗಿರ್ಬೋದು. ಸೊ ಏನು ಮಾಡ್ತಾರೆ ಅಂತ ಇನ್ನು ಮುಂದಿನ ದಿವಸಗಳಲ್ಲಿ ಗೊತ್ತಾಗುತ್ತೆ. ಮುಂದಿನ 1-2 ದಿವಸದಲ್ಲಿ ಗೊತ್ತಾಗುತ್ತೆ ಯುದ್ಧ ಯಾವ ರೂಪಕ್ಕೆ ಹೋಗುತ್ತೆ. ಇದು ಇರಾನ್ ಜೊತೆ ಯಾವ ರಾಷ್ಟ್ರನೂ ಸದ್ಯಕ್ಕಿಲ್ಲ. ಇರಾನ್ ಜೊತೆ ಚೆನ್ನಾಗಿದ್ದಿದ್ದು ಚೈನಾ.
ಯಾಕಂದರೆ ಎಕನಾಮಿಕಲಿ ಚೆನ್ನಾಗೇ ಸಪೋರ್ಟ್ ಮಾಡ್ತಿದ್ರು ಇರಾನ್ ಅವರು. ಯಾಕಂದರೆ ಅಲ್ಲಿ 90% ಉತ್ಪಾದನೆ ಆಗ್ತಿದ್ದಂಥ ಆಯಿಲ್ ಸ್ಯಾಂಕ್ಷನ್ ಇದ್ದರು, ಚೈನಾ ತಗೋತಾ ಇತ್ತು. ಅವ್ರು ಯುವಾನ್ ಕರೆನ್ಸಿಲಿ ಅವ್ರಿಗೆ ದುಡ್ಡು ಕೊಡ್ತಾಯಿದ್ರು. ಅಫ್ಕೋರ್ಸ್ ಅವ್ರಿಗೆ ಏರ್ ಡಿಫೆನ್ಸ್ ಸಿಸ್ಟಮ್ಮು, ಕೆಲವು ವೆಪನ್ಸ್ ಎಲ್ಲ ಕೊಟ್ಟಿರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ರಷ್ಯಾದವರು ಚೆನ್ನಾಗಿದ್ರು. ಬಟ್ ಈಗ ಡೈರೆಕ್ಟಾಗಿ ಈ ಯುದ್ಧದ ಸಮಯದಲ್ಲಿ ಅವರು ಡಿಪ್ಲೊಮ್ಯಾಟಿಕ್ ಆಗಿ ಅವರು ಸಪೋರ್ಟ್ ಮಾಡ್ತಾರೆ ಹೊತ್ತು ರಾಜತಾಂತ್ರಿಕವಾಗಿ. ಮಿಲ್ಟ್ರಿ ಜನನ್ನ ಜೊತೆಲಿ ಕೊಟ್ಟು ಇಲ್ಲ ಧೈರ್ಯವಾಗಿ ಅಮೇರಿಕನ ಎದುರಾಕೊಂಡು ಅವರು ಸಪೋರ್ಟ್ ಮಾಡೋವಂಥ ಪರಿಸ್ಥಿತಿಲಿ ಚೈನಾ ಇಲ್ಲ. ಈಗ ರಷ್ಯಾದವರು ಆ ಪರಿಸ್ಥಿತಿಲಿಲ್ಲ. ಡೈರೆಕ್ಟ್ ಅಮೇರಿಕ ಜೊತೆ ಎದುರಾಕೊಂಡು ನಾವು ಇರಾನಿಗೆ ಸಪೋರ್ಟ್ ಮಾಡ್ತೀವಿ ಅನ್ನೋ ಈಗ ಆ ಒಂದು ಸ್ಥಿತಿಲಿ ಅವರಿಲ್ಲ. ಸೊ ಈಗ ಏನಿದ್ರು ರಾಜತಾಂತ್ರಿಕತೆ ಅಷ್ಟೇ. ಯುನೈಟೆಡ್ ನೇಷನ್ಸಲ್ಲಿ ಇವ್ರ ಪರವಾಗಿ ಮಾತಾಡೋದು, ಇಲ್ಲ ಇದನ್ನು ಖಂಡಿಸೋದು ವಿಶ್ವಮಟ್ಟದಲ್ಲಿ, ಇಷ್ಟೇ ಮಾಡ್ತಾರೆ ಹೊತ್ತು ಬೇರೆ ಏನು ಮಾಡೋ ಸಾಧ್ಯತೆಗಳು ಇಲ್ಲ. ಚೈನಾದ ಏರ್ ಡಿಫೆನ್ಸ್ ಸಿಸ್ಟಮ್ ಫೇಲ್ ಆಗಿದೆ. ಆಪರೇಷನ್ ಸಿಂಧೂರಲ್ಲೂ ಫೇಲ್ ಆಯಿತು, ಇಲ್ಲೂ ಫೇಲ್ ಆಯಿತು. ಈಗ ಸೌದಿ ಅರೇಬಿಯಲ್ಲಿ ಮಿಲ್ಟ್ರಿನಲ್ಲೇ ಕೊಟ್ಟರು ಅಮೇರಿಕಾದವ್ರಿಗೆ. ಏನಕ್ಕೆ ಕೊಟ್ಟರು? ನಮ್ಮನ್ನು ಕಾಪಾಡ್ತಾರೆ ಅಂತ ಕೊಟ್ಟರು. ಅಲ್ಲಿರೋ ಮೇಜರ್ ಆಯಿಲ್ ರಿಫೈನ್ರಿಗೆ ಹೊಡೆದಿದ್ದಾರೆ. ಎಲ್ಲಿಗೆ? ಹಂಗಿದ್ರೆ ಅಮೇರಿಕನ್ ಏರ್ ಡಿಫೆನ್ಸ್ ವರ್ಕ್ ಆಗ್ತಾ ಇಲ್ವಾ? ದುಬೈಯಲ್ಲೂ ಅಮೇರಿಕನ್ ಏರ್ ಡಿಫೆನ್ಸ್ ಸಿಸ್ಟಮ್ ವರ್ಕ್ ಆಗ್ತಾ ಇಲ್ವಾ? ಬ್ಯಾರಿನಲ್ಲಿ ವರ್ಕ್ ಆಗ್ತಾ ಇಲ್ವಾ? ಕುವೈತಲ್ಲಿ ಹೊಡಿತಾ ಇದ್ದಾರೆ, ವರ್ಕ್ ಆಗ್ತಾ ಇಲ್ವಾ? ಕತಾರಲ್ಲಿ ಹೊಡೆದ್ರು, ವರ್ಕ್ ಆಗ್ತಾ ಇಲ್ವಾ? ಸೊ ಎರಡು ಕಡೆನೂ ನ್ಯೂನ್ಯತೆ, ಇವರೇ ತಪ್ಪು ಅವರೇ ತಪ್ಪು ಅಂತ ಈಗ ಹೇಳೋಕ್ಕಾಗ್ತಿಲ್ಲ. ಬಿಕಾಸ್ ಟೆಕ್ನಾಲಜಿ ಯಾವ ಥರ ಯಾರ್ಯಾರು ಉಪಯೋಗಿಸ್ತಾ ಇದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಪ್ರಾಬಲಿ ಡ್ರೋನ್ನ ಇಂಟರ್ಸೆಪ್ಟ್ ಮಾಡೋಕ್ಕಾಗ್ತಾ ಇಲ್ವಾ? ಆ ಸ್ಟೆಲ್ತ್ನ ಕಂಡುಹಿಡಿಯೋಕ್ಕಾಗ್ತಾ ಇಲ್ವಾ? ಇಲ್ಲ ಅಂದರೆ ಫಟೆ ಅಂತ ಹೈಪರ್ಸಾನಿಕ್ ಮಿಸೈಲ್ಸ್ ಯೂಸ್ ಮಾಡ್ತಿದ್ದಾರೆ, ಅದನ್ನು ತಡೆಯೋಕ್ಕಾಗ್ತಿಲ್ವೋ? ಸೊ ಇದರಲ್ಲಿ ಟೆಕ್ನಾಲಜಿ ಭಾಳ ಪ್ರಾಮುಖ್ಯವಾಗಿ ಪ್ಲೇ ಮಾಡ್ತಾ ಇದೆ ಇಲ್ಲಿ. ಸೊ ಅಮೇರಿಕಾಗಂತೂ ಒಳಗಡೆ ಜನ ನುಗ್ಸಿ ಇನ್ನೇನಾದ್ರು ದಂಗೆ ಎಪ್ಪಿಸಿ ಗಲಾಟೆ ಮಾಡೋಷ್ಟು ಧೈರ್ಯ ಅಂತೂ ಇಲ್ಲ. ಅಮೇರಿಕಾದವ್ರು ಆ ಒಂದು ಇದಕ್ಕೆ ಕೈ ಇಡಲ್ಲ. ಇಸ್ರೇಲ್ ಅವರು ಆ ಇದಕ್ಕೆ ಕೈ ಇಡಲ್ಲ. ಆರ್ಮಿನ ಒಳಗಡೆ ನುಗ್ಗಿಸ್ತೀವಿ, ಇರಾನ್ನ ನೇರ ಮುಖಾಮುಖಿ ಇದು ಮಾಡ್ತೀವಿ ಅನ್ನೋಕ್ಕೆ ಯಾರೂ ಹೋಗಲ್ಲ. ಈ ಟೆಕ್ನಾಲಜಿ ಮೂಲಕ ಎಷ್ಟು ದಿವಸ ಆಡ್ತಾರೋ ನೋಡಬೇಕು. ಬಟ್ ನನಗನ್ಸುತ್ತೆ ಪ್ರಾಬಬ್ಲಿ ಇದೊಂದು ಈ ವಾರದೊಳಗೆ ಮುಗಿದು ಹೋಗುತ್ತೆ. ಯಾಕಂದರೆ ಇಸ್ರೇಲ್ ಹತ್ರ ಎಷ್ಟಿದೆ? ಇನ್ನು ಒಂದು 3,000 ಮಿಸೈಲ್ಸ್ ಇದೆಯಾ? ಎಷ್ಟಿದೆಯೋ ಅಲ್ಲಿ ತನಕ ಇವರು ಮಾಡ್ತಾರೆ. ಆಮೇಲೆ ಏನು ಮಾಡ್ತಾರೆ? ಯಾಕಂದರೆ ಇವ್ರಿಗೆ ಉತ್ಪಾದನೆ ಮಾಡೋ ಜಾಗಗಳೆಲ್ಲ ಹೊಡ್ಕೊಂಬರ್ತಾ ಇದ್ದಾರೆ. ಹತ್ತತ್ರ 2,500 ಟಾರ್ಗೆಟ್ಗಳನ್ನ ಕರೆಕ್ಟಾಗಿ ಪಿನ್ ಪಾಯಿಂಟ್ ಮಾಡಿದ್ದಾರೆ. ಇಷ್ಟು ಟಾರ್ಗೆಟ್ ಹೊಡಿದ್ರೆ ನಾವು ಮುಗ್ದಂಗೆ ಇದು ಇರಾನ್ ಕತೆ ಅಂತ ಅವರು ಟಾರ್ಗೆಟ್ ಮಾಡಿ ಹೊಡಿತಾ ಇದ್ದಾರೆ. ಇವರು ಇರೋ ಅಷ್ಟು ಮಿಸೈಲ್ಸಲ್ಲಿ ಇವರು ಎಷ್ಟು ಈ ಥರ ಈ ಕೊನೆ ಓವರಲ್ಲಿ ಎಷ್ಟು ರನ್ ನೋಡಿಬೋದೋ, ಏನು ಸೋಲ್ತಾ ಇದ್ದೀವಿ ಆದರೂ ಹೊಡೆದ್ಬಿಟ್ಟು ಹೋಗೋಣ ಎಷ್ಟಾದರೂ ಅಂತ ಆ ಥರ ಮನೋಸ್ಥಿತಿಗೆ ಬಂದ್ಬಿಟ್ಟಿದ್ರೆ ಅವರು ಎಲ್ಲ ಕಡೆ ಡ್ಯಾಮೇಜ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಎಕನಾಮಿಕಲಿ ಬೇರೆ ದೇಶಗಳು ಹಾಳಾಗಲಿ ಅಂತ ಆ ಮನೋಸ್ಥಿತಿಗೆ ಬಂದ್ಬಿಟ್ರೆ ಅವರು ಸೊ ಇನ್ನೆಷ್ಟು ಡ್ಯಾಮೇಜ್ ಮಾಡ್ತಾರೆ ನೋಡಬೇಕಾಗತ್ತೆ. ನೋಡಿ, ಯುದ್ಧ ಕಾರ್ಮೋಡ ಕಮ್ಮಿ ಆಗಬೇಕು. ಈಗ ಪೀಕಲ್ಲಿದೆ, ಇಬ್ಬರು ಯಾರೂ ಕೇಳೋ ಅಂಥ ಪರಿಸ್ಥಿತಿಲಿ ಯಾರೂ ಇಲ್ಲ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಏರ್ ಸ್ಪೇಸು ನಮಗೆ ಯಾವುದೇ ಮಿಸೈಲ್ಸು ದಾಟಲ್ಲ, ಈ ಒಂದು ಜಾಗದಲ್ಲಿ ಬರೋಲ್ಲ ಅನ್ನೋ ಒಂದು ಮನವರಿಕೆ ಆಗೋ ತನಕ ಏರ್ ಸ್ಪೇಸ್ ಓಪನ್ ಆಗಲ್ಲ. ಇಲ್ಲಿ ಕನ್ನಡಿಗರಿಗೋಸ್ಕರ ಆಗಲಿ, ಭಾರತೀಯರಾಗಲಿ, ಇಲ್ಲ ಅನೇಕ ಜನ ಆಗಲಿ, ಆ ಏರ್ ಸ್ಪೇಸು ಈ ಮಿಸೈಲ್ಸಿಂದ ಪರಿಪೂರ್ಣವಾಗಿ ಸೇಫ್ ಇದೆ ಅಂದಾಗ ದೆನ್ ಆವಾಗ ಏರೋಪ್ಲೇನ್ಗಳು ಓಡಾಡೋಕ್ಕೆ ಶುರು ಮಾಡ್ತವೆ. ಅಲ್ಲಿ ತನಕ ಇಟ್ಸ್ ಓನ್ಲಿ ಎ ರಿಸ್ಕ್. ಆ ಏರೋಪ್ಲೇನ್ಗೆ ಯಾವುದೋ ಮಿಸೈಲ್ ಬಂದು ಹೊಡೆದ್ರೆ ಅಲ್ಲಿರೋ ಜನಗಳೆಲ್ಲ ಸತ್ತೋಗ್ತಾರಲ್ಲ. ಸೊ ಆ ಥರ ರಿಸ್ಕ್ ಆಗುತ್ತೆ. ಸೊ ಅದಕ್ಕೋಸ್ಕರ ಸರ್ಕಾರ ಏನು ಮಾಡ್ಬೋದು ಅಂದರೆ ಇವ್ರಿಗೊಂದು ಅಲ್ಲಿ ಆರ್ಥಿಕವಾಗಿ ಸಪೋರ್ಟ್ ಮಾಡ್ಬೋದು, ಹೋಟ್ಲುಗಳಲ್ಲಿ ಉಳ್ಕೊಳ್ಳೋಕೆ ಸಪೋರ್ಟ್ ಮಾಡ್ಬೋದು. ಪ್ಲಸ್ ಎಷ್ಟೋ ಜನಕ್ಕೆ ವೀಸಾ ಮುಗಿದು ಇರ್ಬೋದು, ಆ ದುಬೈಯಿಂದ ಆಚೆನೇ ಬರೋಕ್ಕೆ, ಏರ್ಪೋರ್ಟಿಂದ ಆಚೆ ಬರೋಕ್ಕೆ ಆಗದೆ ಇರ್ಬೋದು, ದುಬೈಗೆ ಇದು ಕಟ್ಟಬೇಕಾಗತ್ತೆ, ದುಡ್ಡು ಕಟ್ಟಬೇಕಾಗತ್ತೆ, ಆ ತೊಂದರೆಗಳಿರ್ಬೋದು. ಎಷ್ಟೋ ಜನ ಕೆಲಸ ಮಾಡೋಕ್ಕೆ ಹೋಗಿರ್ತಾರೆ, ಅವರೆಲ್ಲ ಸಿಕ್ಕಾಕೊಂಡಿರ್ತಾರೆ. ಅವ್ರುಗಳಿಗೆಲ್ಲ ಈ ಥರ ಆರ್ಥಿಕವಾಗಿ ಮತ್ತು ಹೋಟ್ಲಲ್ಲಿ ಜಾಗ ಮಾಡಿಕೊಡೋದು, ಎಂಬಸಿಯವರು ಇಲ್ಲ ಅವ್ರ ಜೊತೆ ಮಾತಾಡಿ ವೀಸಾ ಕೊಟ್ಟು ಒಳಗಡೆ ಕರ್ಕೊಂಡು ಅದು ಯಾವ್ದಾದ್ರು ಹೋಟ್ಲಲ್ಲಿ ಅವರು ಸುರಕ್ಷಿತವಾಗಿಡೋದು, ಇಷ್ಟು ಮಾಡ್ಬೋದೇ ಹೊತ್ತು ನಾವೇ ಒಂದು ಏರೋಪ್ಲೇನ್ ಕಳಿಸಿ ನಾವೇ ಕರ್ಕೊಂಬರೋ ಅಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಯಾಕಂದರೆ ಇಟ್ ಈಸ್ ಎ ಟು ರಿಸ್ಕಿ ಜಾಬ್. ಅದಕ್ಕೋಸ್ಕರನೇ ಕಾಯ್ತಾ ಇದ್ದಾರೆ ಹೊತ್ತು ಭಾರತ ಹೆಲ್ಪ್ ಮಾಡಬಾರ್ದು ಅಂತ ಅಲ್ಲ. ಈಗ ಒಂಥರ ಪೀಕಲ್ಲಿ ಇರಬೇಕಾದ್ರೆ ಸೊ ಈಗ ಯಾವುದೇ ಕಾರಣಕ್ಕೂ
ಏರೋಪ್ಲೇನ್ಗಳನ್ನ ಕಳಿಸೋದು ಅಷ್ಟು ಸುರಕ್ಷಿತ ಅಲ್ಲ. ನೋಡಿ, ಇರಾನ್ ಪಕ್ಕ ಇರೋದು ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಂತ ಒಂದು ಚಾನಲ್ ಹೋಗುತ್ತೆ. ಅಂದರೆ ಒಂದು ಬಾರ್ಡ್ರ್, ಒಂದು ಸೈಡಲ್ಲಿ ಇರಾನ್ ಇದೆ, ಆ ಕಡೆ ಸೈಡಲ್ಲಿ ಒಮಾನು, ಕತಾರು, ಸೌದಿ ಅರೇಬಿಯಾ ಎಲ್ಲ ಬರುತ್ತೆ. ಈಗ ಇರಾನ್ ಆ ಒಂದು ಅತಿ ವಿಡ್ತ್ ಕಮ್ಮಿ ಇರೋ ಸ್ಟ್ರೈಟ್ ಆಫ್ ಹಾರ್ಮೋಸ್ ಜಾಗ ಅಂದರೆ ಹತ್ತತ್ರ 39 ಕಿಲೋಮೀಟ್ರು. ಅಲ್ಲೇನಾದರೂ ಹಡಗುಗಳು ನೋಡಿಯೋಕ್ಕೆ ಶುರು ಮಾಡಿದ್ದಾರೆ. ಅಲ್ಲಿನ ಹಡಗುಗಳು ನೋಡಿಯೋಕ್ಕೆ ಮತ್ತು ಅಲ್ಲಿನ ಮೈನ್ಸ್ಗಳು ಬೋಟ್ ಅಲ್ಲಿ ಟಚ್ ಆದರೆ ಬ್ಲಾಸ್ಟ್ ಆಗೋದು, ಆ ಥರ ಎಲ್ಲ ದಾರಿ ಈಗಾಗಲೇ ಇಟ್ಕೊಂಬಿಟ್ಟಿದ್ದಾರೆ. ಸೊ ಆ ದಾರಿನ ಅವರು ಬಿಡೋ ತನಕ ಏನಾಗುತ್ತೆ ಅಂದರೆ ನಮಗೆ 20% ಆಫ್ ದಿ ಗ್ಲೋಬಲ್ ಆಯಿಲ್ ಆ ಜಾಗದಿಂದನೇ ಹೋಗಬೇಕು. ಪ್ಲಸ್ ಏಷ್ಯಾ ಅಂತ ತಗೊಂಡ್ರೆ ಹತ್ತತ್ರ 60-70% ಅಲ್ಲಿಂದನೇ ಬರ್ತಾರೋ ಆಯಿಲ್ಲು. ಅಂದರೆ ಏಷ್ಯಾ ಅಂದರೆ ಜಪಾನ್ ಆಗಿರ್ಬೋದು, ಸಿಂಗಾಪುರ್ ಆಗಿರ್ಬೋದು, ನಮ್ಮ ದೇಶ ಆಗಿರ್ಬೋದು, ಚೈನಾ ಆಗಿರ್ಬೋದು, ಎಲ್ಲ ಅಲ್ಲಿಂದನೇ ಬರೋದು. ಈಗ ಅಲ್ಲಿ ಸ್ಟಾಪ್ ಆಯಿತು ಅಂದರೆ ಏನಾಗುತ್ತೆ ಅಂದರೆ ಆಯಿಲ್ ಫ್ಲೋ ನಮ್ಮ ಕಂಪ್ಲೀಟಿಗೆ ಸ್ಟಾಪ್ ಆಗುತ್ತೆ. ಜೊತೆಯಲ್ಲಿ ಬರೀ ಆಯಿಲ್ ಅಲ್ಲ, ಹತ್ತತ್ರ 50% ಅಷ್ಟು ನಮಗೆ ಇಂಪೋರ್ಟ್ಸ್ ಬರ್ತಾ ಇದ್ದಿದ್ದು ಅದೇ ಜಾಗದಿಂದ, ಅದು ಸ್ಟಾಪ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ ಇಲ್ಲಿನ ಆಯಿಲ್ ಕಮ್ಮಿ ಆಗುತ್ತೆ, ಅಂದರೆ ಆಯಿಲ್ ಸಪ್ಲೈ ಕಮ್ಮಿ ಆಗುತ್ತೆ. ನಮ್ಮ ಹತ್ರ 70-75 ದಿವಸ ಆಗೋಷ್ಟು ಸ್ಟಾಕ್ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಆದ್ರೂ ಸ್ಟಾಕ್ ಕಮ್ಮಿ ಆಗ್ತಾ ಏನಾಗುತ್ತೆ ಅಂದರೆ ಆಯಿಲಿನ ಸಪ್ಲೈ ಕಮ್ಮಿ ಆಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ರೇಟ್ ಈಗಾಗಲೇ $80 ಹೊಟ್ಟೋಗಿದೆ ಬ್ಯಾರೆಲ್ಗೆ. ಇನ್ನು $100 ದಾಟಿದ್ರಂತೂ ನಿಮಗೆ ಇನ್ಫ್ಲೇಷನ್ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಅಂದರೆ ದಿನನಿತ್ಯದ ವಸ್ತುಗಳೇ ನಿಮ್ಮ ಬಳಕೆಗೆ ಜಾಸ್ತಿ ಆಗಿಬಿಡುತ್ತೆ. $100-150 ಹೋಗ್ಬೋದು. 4 ದಿವಸ ಬೇಡ, ಈ ವಾರ ಫುಲ್ ನಡೆದ್ರೂ ಹೋಗುತ್ತೆ $100. ಈಗಾಗಲೇ $80 ಹೊಟ್ಟೋಗಿದೆ. ಈ ವಾರದ ಕೊನೆಯಲ್ಲೇ ನೀವು ಇದಕ್ಕೆ ಮುಗಿದೇ ಹೋಗಿ ಅಧ್ಯಾಯ ಆದರೆ ಅದು $100-150 ತನಕ ಹೋಗುತ್ತೆ. ಪೆಟ್ರೋಲ್ ಒಂದು ದಟ್ಟದ್ರ ಜೊತೆಲಿ 90% ಆಫ್ LNG LPG ಗ್ಯಾಸು ಅದೇ ರೂಟಲ್ಲಿ ಬರ್ಬೇಕು ನಮಗೆ. ನೀವು ಗ್ಯಾಸ್ ಸಿಲಿಂಡ್ರಿಂದ ಹಿಡಿದು ಆಮೇಲೆ LNGಗಳು ಅಂದರೆ ಈಗ ನ್ಯಾಚುರಲ್ ಗ್ಯಾಸು ಫರ್ಟಿಲೈಸರ್ಸ್ ಮಾಡೋಕ್ಕೆ ಎಲ್ಲದಕ್ಕೂ ಬೇಕಾಗತ್ತೆ. ಎಲ್ಲನೂ ಜಾಸ್ತಿ ಆಗಿಬಿಟ್ರೆ ಫರ್ಟಿಲೈಸರ್ ಸಿಗಲ್ಲ, ಸಿಗಲ್ಲ, ರೈತರಿಗೂ ತೊಂದರೆ ಆಗುತ್ತೆ, ದಿನನಿತ್ಯ ವಸ್ತುಗಳ ಬಳಕೆಗೆ ತೊಂದರೆ ಆಗುತ್ತೆ. ಸೊ ಈ ಥರ ಆಗೋದ್ರೆ ಏನಾಗುತ್ತೆ, ನಮ್ಮ GDPನೂ ಕೆಳಗೆ ಬೀಳುತ್ತೆ, ಜೊತೆಲಿ ಜನಕ್ಕೂ, ಸಾಮಾನ್ಯ ಜನತೆಗೂ ಭಾಳನೇ ಕಷ್ಟ ಆಗುತ್ತೆ. ಖಂಡಿತ ತಟ್ಟುತ್ತೆ. ಪ್ರತಿಯೊಂದು ಹಳ್ಳಿಗೂ ತಟ್ಟುತ್ತೆ, ಪ್ರತಿಯೊಂದು ಸಾಮಾನ್ಯ ಜನಕ್ಕೂ ತಟ್ಟುತ್ತೆ. ಒಂದು ಇಡ್ಲಿ ತಿನ್ನೋಕ್ಕೂ ಹೋಟ್ಲಲ್ಲಿ ಇವತ್ತು $20 ಇದ್ದರೆ ನಾಳೆ $50 ಆದರೂ ಹೆಚ್ಚಿಗೆ ಏನು ಆಶ್ಚರ್ಯ ಪಡಬೇಕಾಗಿಲ್ಲ. ಈ ಖಮೇನಿ ವಿರುದ್ಧ ಇದು ಒಂದೇ ದಿವಸದಲ್ಲಿ ಹೊಡೆದಿರೋವಂಥ ಆಪ್ರೇಷನ್ ಅಂತ ಹೇಳೋಕ್ಕಾಗಲ್ಲ. ಸುಮಾರು 5-6 ತಿಂಗಳಿಂದ ಇದನ್ನು ಫಾಲೋ ಮಾಡಿಕೊಂಡೇ ಬಂದಿರ್ತಾರೆ. ಆಮೇಲೆ ಜೊತೆಯಲ್ಲಿ ಆ್ಯಂಡ್ರಿಲ್ ಅಂತ AI ಇಲ್ಲ ಕ್ಲಾಡೆ ಯೂಸ್ ಮಾಡಿರ್ತಾರೆ. ಸೊ ಅದೇನಾಗುತ್ತೆ, AI ಏನು ಮಾಡುತ್ತೆ ಅಂದರೆ ಸ್ಯಾಟಿಲೈಟು ಡೇಟಾಸು, ಕೆಲವು CCTV ಫೇಶಿಯಲ್ ರೆಕಗ್ನಿಷನ್ನು, ಅವ್ರ ವೆಹಿಕಲ್ ಡೇಟಾಸು, ಎಷ್ಟು ಮೂಮೆಂಟ್ಸ್ ಇರುತ್ತೆ, ಯಾವ ಜಾಗಕ್ಕೆ ಹೋಗ್ತಾರೆ, ಎಷ್ಟೊತ್ತಿರ್ತಾರೆ ಅಂತ ಒಂದು ಡೇಟಾ ಅನಾಲಿಸಿಸ್ ಮಾಡುತ್ತೆ. ಆ ಡೇಟಾ ಅನಾಲಿಸಿಸ್ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಅಂತ ಆ ಥರ ಒಂದೊಂದೇ ಅನಲೈಸ್ ಮಾಡಿಕೊಂಡು ಅದನ್ನು ಕಿಲ್ಲರ್ ಚೈನ್ ಮೆಥಡ್ ಅಂತ ಹೇಳ್ತಾರೆ. ಆ ಕಿಲ್ಲರ್ ಚೈನ್ ಮೆಥಡಲ್ಲಿ ರೈಟ್ ಟೈಮಲ್ಲಿ ನಿಮ್ಗೆ AI ಕೊಡುತ್ತೆ ಒಂದು ಡೇಟಾ. ಈ ಟೈಮಲ್ಲಿ ಇಷ್ಟೊತ್ತಿರೋ ಚಾನ್ಸಸ್ ಇರುತ್ತೆ, ಈ ವೆಪನ್ ಯೂಸ್ ಮಾಡಿ ಅಂತ. ಆ ಥರ ಬಳಸ್ತಾ ಇದ್ದಾರೆ ಈಗ. AI ಟೆಕ್ನಾಲಜಿನ ಬಳಸ್ಕೊಂಡು ಹೊಡಿತಾ ಇರೋದೇ ಜಾಸ್ತಿ ಈಗ. ಸೊ ಅದನ್ನು ಎಲ್ಲೋ AI ಟೆಕ್ನಾಲಜಿ ಈ ಸಲ ಬಳಸಿದ್ದಾರೆ ಅಂತ ಕೆಲವು ಮೀಡಿಯಾಗಳು ಹೇಳ್ತಾ ಇದ್ದಾವೆ. ಆ್ಯಂಡ್ರಿಲ್ ಅನ್ನೋದೊಂದು ಬಳಸಿದ್ದಾರೆ. ಅದರಿಂದ ಅದು ನಿಖರವಾಗಿ ಇಂಥ ಟೈಮು, ಇಂಥ ಹೊತ್ತು, ಇದು ಕರೆಕ್ಟ್ ಟೈಮ್ ಅಂತ ನೋಡಿ ಹೊಡೆದಿದ್ದಾರೆ. ಯಾಕಂದರೆ ಇದುವರೆಗೂ ಇಸ್ರೇಲ್ ಅಟ್ಯಾಕ್ ಮಾಡ್ತಿದ್ದು ಬರೀ ರಾತ್ರಿ, ಈ ಒಂದು ಇದರಲ್ಲಿ ಮಾತ್ರ ಬೆಳಿಗ್ಗೆನೇ ಹೊಡೆದಿದ್ದಾರೆ. ಅಂದರೆ ಅವನು ಆ ಒಂದು ಮಾತುಕತೆಗೆ ಎಲ್ಲ 30 ಜನನ್ನು ಕರೆದಿದ್ರು, ಎಲ್ಲ ಟಾಪ್ ಮೋಸ್ಟ್ ಇವರೆಲ್ಲ ಕೂತಿದ್ರು. ಆ ಬಿಲ್ಡಿಂಗಿಗೆ ಸರಿಯಾಗಿ 30 ಬಾಂಬ್ ದಾಳಿ ಆಗಬೇಕು ಅಂದರೆ, ಸೊ ಇಟ್ ವಾಸ್ ಎ ವೆಲ್ ಪ್ಲ್ಯಾನ್ಡ್ ಬೈ CIA ಆ್ಯಂಡ್ ಮೊಸಾದ್ ಅಂತ ಹೇಳ್ಬೋದು. ವಿತ್ ಟೆಕ್ನಾಲಜಿ ಸಪೋರ್ಟ್ ದೇ ಹ್ಯಾವ್ ಪ್ಲ್ಯಾನ್ ಟುಗೆದರ್ ಆ್ಯಂಡ್ ಹೊಡೆದಿದ್ದಾರೆ. ಅಲ್ಲ, ಬೇಹುಗಾರಿಕೆ ಇಲ್ದೇ ಅವ್ರು ನಿಖರವಾಗಿ ಜಾಗ ಯಾವುದು, ಮಿಸೈಲ್ ಹೊಡಿತಾ ಇರೋ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿರೋ ಜಾಗ ಯಾವುದು, ಯಾವ ಕಂಪನಿ ಬರ್ತಾನೆ, ಯಾರು ಮೇಯ್ನ್ ಸೈಂಟಿಸ್ಟ್ಗಳು, ಯಾರು ನೋಡಿಬೇಕು, ಯಾರು ಇದು ಮಾಡಬೇಕು, ಎಲ್ಲ ವರ್ಕ್ ಆಗೋದೇ ಬೇಹುಗಾರಿಕೆಯಿಂದಾನೆ. ಬೇಹುಗಾರಿಕೆನೇ 50% ಕೆಲಸ ಮಾಡಬೇಕು. ಯಾವುದೇ ವಾರಲ್ಲಿ ಒಳಗಡೆ ಎನಿಮಿ ಶಕ್ತಿ ಗೊತ್ತಿಲ್ಲದೆ ಯಾರು ಕೈ ಇಡಕ್ಕೆ ಹೋಗಲ್ಲ. ಸೊ ಎಲ್ಲ ದೇಶಗಳ ಬೇಹುಗಾರಿಕೆ ಎಲ್ಲ ದೇಶಗಳಲ್ಲೂ ಇದ್ದೇ ಇರುತ್ತೆ. ಸೊ ಅದನ್ನೆಲ್ಲ ತಿಳ್ಕೊತಾನೆ ಇರ್ತಾರೆ. ಅದನ್ನು ತಿಳ್ಕೊಳ್ಳೋದೇ ಅವರು ಯಾರು ಈ ಮಟ್ಟಕ್ಕೆ ಇಡಕ್ಕೆ ಹೋಗೋಕ್ಕಾಗಲ್ಲ. ಜೊತೆಲಿ ಈಗ ಸ್ಯಾಟಿಲೈಟ್ ಸಪೋರ್ಟ್ ತೊಗೊಂಡಿರ್ತಾರೆ.
ಒಳಗಡೆ ಹ್ಯೂಮನ್ ಸಪೋರ್ಟ್ ತೊಗೊಂಡಿರ್ತಾರೆ. ಸೊ ಅನೇಕ ಇಂಟೆಲಿಜೆನ್ಸ್ ಇಲ್ಲಿ ವರ್ಕ್ ಆಗುತ್ತೆ. ತರಾವರಿ ಇಂಟೆಲಿಜೆನ್ಸ್ ವರ್ಕೌಟ್ ಮಾಡೇ ಇದನ್ನು ಹೊಡೆಯೋಕ್ಕಾಗತ್ತೆ ಹೊತ್ತು ಸುಮ್ಮನೆ ಆಲ್ ಆಫ್ ಎ ಸಡನ್ ಬೆಳಗ್ಗೆ ಎದ್ಬಿಟ್ಟು ಕಮೇಲಿನ ಹೊಡಿಬೇಕಪ್ಪ ಹೊಡೆದ್ಬಿಡೋಣ, ಎಲ್ಲೋ ಇರ್ತಾನೆ, ಎಲ್ಲಿರ್ತಾನೆ ಯಾರಿಗೆ ಗೊತ್ತು. ಆ ಥರ ರೆಡ್ ಫ್ಲ್ಯಾಗ್ ಅವರು ಆರಿಸಿರೋದು ಒಂದೇ, ಇದು ನಾವು ಪ್ರತಿ ದಾಳಿ ಮಾಡೇ ಮಾಡ್ತೀವಿ, ನಾವು ವೈಲೆಂಟ್, ಇಟ್ ಇಸ್ ರೆಡ್ ಈಸ್ ನಥಿಂಗ್ ಬಟ್ ಎ ವೈಲೆನ್ಸ್. ಇದು ನಾವು ಅಗ್ರೆಸಿವ್ ಆಗಿದ್ದೀವಿ, ವೈಲೆಂಟ್ ಆಗಿದ್ದೀವಿ, ನಾವು ಬಿಡಲ್ಲ ಇಷ್ಟಕ್ಕೆ ಅನ್ನೋದು ಒಂದೇ ಒಂದು ಸಂದೇಶ, ಜಗತ್ತಿಗೊಂದು ಸಂದೇಶ ಅಷ್ಟೇ. ನಾವು ಇಷ್ಟಕ್ಕೆ ಬಿಡಲ್ಲ, ನಾವು ಇನ್ನೂ ಕ್ರೂರವಾಗಿ ಹೋಗ್ತೀವಿ ಅನ್ನೋ ಒಂದು ಸಂದೇಶ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಸಾಂಕೇತಿಕವಾಗಿ ಅವರು ರೆಡ್ ಫ್ಲ್ಯಾಗ್ ಹಾಕಿದ್ದಾರೆ. ವೈಟ್ ಫ್ಲ್ಯಾಗ್ ಹಾಕಿದ್ರೆ ಪೀಸಿಗೆ ನಾವು ರೆಡಿ ಇದ್ದೀವಿ ಅಂದಂಗೆ, ರೆಡ್ ಫ್ಲ್ಯಾಗ್ ಹಾಕಿದ್ರೆ ನಾವು ಯುದ್ಧ ಕಂಟಿನ್ಯೂ ಇನ್ನೂ ಜೋರು ಮಾಡ್ತೀವಿ ಅನ್ನೋದಷ್ಟೇ. ಇರಾನ್ ಸೋಲು ಒಪ್ಕೊಳ್ಳದೇ ಇದ್ರೂ ಸೋಲಂಗೆ ಮಾಡೇ ಮಾಡ್ತಾರೆ, ದಟ್ ಈಸ್ ಒನ್ ಥಿಂಗ್. ಇರಾನ್ ಸೋಲುತ್ತೆ. ಇರಾನ್ ಸೋತ ಮೇಲೆ ಮುಂದೆ ಏನು ಪರಿಣಾಮ ಅನ್ನೋದು ನೋಡ್ಬೇಕು. ಇರಾನ್ ಅನ್ನೋ ದೇಶನ ಎಷ್ಟರ ಮಟ್ಟಿಗೆ ಇವರು ಕಾಪಾಡಿಕೊಂಡು ಅದನ್ನು ಸ್ಟೇಬಲ್ ಆಗಿ ತರ್ತಾರೆ. ಅದನ್ನು ಆಫ್ಘಾನಿಸ್ತಾನು ಮತ್ತು ಈ ಲಿಬಿಯಾ ಎಲ್ಲ, ಇರಾಕು, ಈ ಸಿರಿಯಾ ಎಲ್ಲ ನಾಶ ಮಾಡಿಕೊಂಡು ಅಲ್ಲಿ ಕೊನೆಗೀಗ ಅಲ್ಲಿ ಊಟಕ್ಕೂ ಇಲ್ಲ, ತಿಂಡಿಗೂ ಇಲ್ಲ, ಇನ್ಫ್ರಾಸ್ಟ್ರಕ್ಚರು ಇಲ್ಲ, ಅಲ್ಲಿ ನೋಡ್ಕೊಳ್ಳೋರು ದಿಕ್ಕಿಲ್ಲ. ಆ ಥರ ಮಾಡಿಟ್ಬಿಟ್ಟು ಹೋಗ್ತಾರೆ ಅಮೇರಿಕನ್ಸು. ಇಲ್ಲ ಅದಕ್ಕೆ ಆದ ಒಬ್ಬನ್ನ ಕರೆಕ್ಟಾಗಿರೋ ಕೂತಿ ಆ ದೇಶನ ಮುಂದೆ ಇಂಪ್ರೂವ್ ಮಾಡೋಕ್ಕೆ ಸಪೋರ್ಟ್ ಮಾಡ್ತಾರೆ. ಅದನ್ನು ಮುಂದಿನ ಕಾದು ನೋಡ್ಬೇಕಷ್ಟೆ. ಇರಾನ್ ಗೆಲ್ಲುತ್ತೆ ಅಂತ ಯಾವ ಇದರಲ್ಲೂ ನಾನು ಹೇಳ್ತಾ ಇಲ್ಲ, ಬಟ್ ಇರಾನನ್ನು ತಗೊಂಡು ವಶಪಡಿಸ್ಕೊಂಡು ಮುಂದೆ ಏನು ಮಾಡ್ತಾರೆ, ರೆಜಿಮ್ ಚೇಂಜ್ ಮಾಡಿದ್ರೆ ಯಾರನ್ನು ಕರ್ಕೊಂಬರ್ತಾರೆ, ಈಗ ಅಲ್ಲಿರೋ ಜನಕ್ಕೆ ಏನು ನೆಮ್ಮದಿ ಕೊಡ್ತಾರೆ, ಅಲ್ಲಿನ ರಾಷ್ಟ್ರನ ಎಷ್ಟು ಮಟ್ಟಿಗೆ ಬೆಳೆಸಿ ಅಲ್ಲಿನ ಆಯಿಲ್ ಉತ್ಪಾದನೆ ಹತ್ತಿರ ಜಗತ್ತಲ್ಲಿ ಬೇಕಾಗಿರೋ 4% ಆಯಿಲ್ ಇರಾನಲ್ಲೇ ಇದೆ. ಅದನ್ನು ನಾವು ಜಗತ್ತು ಕೊಡೋಕ್ಕೆ ಶುರು ಮಾಡಿದ್ರೆ ಏನಾಗುತ್ತೆ ಅಂದರೆ, ಆಯಿಲ್ ಸಪ್ಲೈ ಜಾಸ್ತಿ ಆದರೆ ಆವಾಗ ಆಯಿಲ್ ರೇಟು ಒಂದು ಲೆವೆಲಿಗೆ ಕಮ್ಮಿ ಬರುತ್ತೆ. ಸೊ ಜನಕ್ಕೂ ಆಯಿಲ್ ಭಾಳ ಎಟಕೋ ರೀತಿಯಲ್ಲಿರುತ್ತೆ. ಸೊ ಇನ್ಫ್ಲೇಷನ್ನು ಎಲ್ಲ ದೇಶಗಳಲ್ಲೂ ಸುಧಾರಣೆಗಳಾಗುತ್ತೆ. ಸೊ ಆ ಥರ ಮಾಡ್ತಾರಾ, ಏನು ಮಾಡ್ತಾರೆ ಅಂತ ನೋಡಬೇಕು.